ಅಂತ ಪೋರ್ಟರ್ ಆನ್ ಮಾಡಿದೆ, ಬಟ್ ಆರ್ಡ್ರೇ ಬೀಳ್ತಾ ಇಲ್ಲ ಗುರು ಪೋರ್ಟರಲ್ಲಿ. ಸೊ ಅದಕ್ಕೆ ಇನ್ಯಾಕೆ ಊರಿಗಾರು ಹೋಗೋಣ, 2 days ಲೀವ್ ಇದೆ ಅಂತ ಊರಿಗೆ ಹೋಗ್ತಾ ಇದ್ದೀನಿ. ಟೋಲ್ ಹತ್ರನೇ ಇದ್ದೀನಿ. ಏನು ಇಷ್ಟೊಂದು ಗಾಡಿ ಇವೆ ಟೋಲ್ ಹತ್ರ? ಹೋಗು ಗುರು ಬೇಗ ಬೇಗ. ಅಣ್ಣ ಕನಕಪುರ ಸ್ಕ್ಯಾನರ್. ಈ ರೋಡಲ್ಲಿ ನಿಧಾನಕ್ಕೆ ಹೋಗಬೇಕು ಅಂತ ಅನಿಸೋದೇ ಇಲ್ಲ ಗುರು. ರೋಡ್ ಖಾಲಿ ಇದ್ದರೆ ಸಾಕು, ಫುಲ್ಲು ಸ್ಪೀಡಾಗಿ ಹೋಗಬೇಕು ಅಂತ ಅನಿಸುತ್ತೆ. ಸೊ ಬನ್ನಿ, ನಮ್ಮದು ಗಾಡಿ ಎಷ್ಟು ಸ್ಪೀಡ್ ಹೋಗುತ್ತೆ ಈಗ ಚೆಕ್ ಮಾಡೋಣ. 95 ಹೋಗಿದೆ. 100 ಕಾಣಿಸುತ್ತೋ ನಿಮ್ಗೆ ಇಲ್ವೋ ಗೊತ್ತಿಲ್ಲ. ಸೊ 100 ರೀಚ್ ಆಗುತ್ತೆ ಗುರು ಅಷ್ಟೇ. ಸೊ ಇನ್ನೂ ಸ್ಪೀಡಪ್ ಮಾಡಿದ್ರೆ ಆಗಲ್ಲ ಗುರು, ಗಾಡಿ ಹಿಡಿಯೋಕ್ಕೆ ಆಗಲ್ಲ. 100 ಲಾಸ್ಟು, ಅದ್ರ ಮೇಲೆ ಅದು ಹೋಗೋದು ಇಲ್ಲ. ಏನೋ ಒಂದು ಸ್ವಲ್ಪ ಈ ಥರ ಡೌನ್ ಗೇನಿದ್ದರೆ 100 ಮೇಲೆ ಒಂದು ಸ್ವಲ್ಪ ಫಾಸ್ಟ್ ಆಗ್ಬೋದು ಅಷ್ಟೇ. ಸೊ ಈ ರೋಡ್ಗಳಲ್ಲಿ ನಮ್ಮ ಬೈಕಲ್ಲಿ ಅಡ್ವೆಂಚರ್ ಬೈಕು ಅಲ್ಲ, ಇದು ದೊಡ್ಡ ಬೈಕು ಅಲ್ಲ ಗುರು. 100 ಹೋಗಿ ಬ್ರೇಕ್ ಅಪ್ಲೈ ಮಾಡಿದ್ರೆ ನಾನು ಒಂದು ಕಡೆ, ಗಾಡಿ ಒಂದು ಕಡೆ, ಎರಡು ಒಂದೊಂದು ಕಡೆ ಇರುತ್ತೆ. ಸೊ ಸಾಕು, 100 ಹೋಗುತ್ತೆ. ನಿಧಾನಕ್ಕೆ ಹೋಗೋಣ, ಜಾಸ್ತಿ ಸ್ಪೀಡು ಒಳ್ಳೆಯದಲ್ಲ. ಸೊ ಎಕ್ಸಿಟ್ ಹತ್ರ ಬಂದಿದ್ದೀವಿ. ಇದು ಫುಲ್ಲಾಗಿ ಲೂಸ್ ಆಗಿದೆಯಪ್ಪ. ಆರಿಸ್ಕೊಂಡು ಸಾಕಾಯಿತು. ಫುಲ್ ಲೂಸ್ ಆಗ್ಬಿಟ್ಟಿದೆ ಗುರು. ಟಿಕೆಟ್ ಇಲ್ಲ ಅಂದರೆ ಮತ್ತೆ ಇನ್ನೊಂದು ಸತಿ ದುಡ್ಡು ಕಟ್ಟಬೇಕಾಗುತ್ತೆ. ಸೊ ಟಿಕೆಟ್ ಇದೆ, ಪ್ರಾಬ್ಲಮ್ ಇಲ್ಲ. ಸೊ ಕೊನೆಗೂ ನಮ್ಮ ಕನಕಪುರ ರೋಡಿಗೆ ಬಂದು ಸೇರಿದ್ದೀವಿ ಗುರು. ಕನಕಪುರ ರೋಡು ಮೊದಲೆಲ್ಲ ಈ ರೋಡ್ಲಿ ಗಾಡಿ ಓಡಿಸ್ಬೇಕು ಅಂದ್ರೆ ತುಂಬ ಬೇಜಾರಾಗ್ತಾಯಿತ್ತು. ರೋಡೆಲ್ಲ ಕಿತ್ತಿ ಚಿತ್ರಾನ್ನ ಆಗಿದ್ದು ಗುರು. ಈಗೇನು ಆ ಥರ ಇಲ್ಲ, ಚೆನ್ನಾಗಿದೆ ರೋಡು. ಜಾಕೆಟು ರೈಟ್ ಕಾಸ್ಟ್ಲಿ ಇರ್ಬೋದು, ಬೇಡ, ಬಜೆಟೇ ಇಲ್ಲ ಜಾಕೆಟ್ ತಗೊಳಕ್ಕೆ. ಗುರು ಕನಕಪುರದ ಹತ್ರನೇ ಜಾಮು ಗುರು. ಏನಾಗಿದೆ, ತುಂಬ ಜಾಮ್ ಆಗಿದೆ. ಬಾಯಿಗೆ ಬಂದಿತ್ತಲ್ಲ. ಸೊ ಫುಲ್ ಹತ್ರಕ್ಕೆ ಹೋಗ್ಬಿಟ್ಟಿದ್ದ ಅವನಂತೂ. ಕೆಲವೊಂದು ಸಲ ಹಂಗಾಗತ್ತೆ ಗುರು. ಸೊ ಈ ಪಾಕಶಾಲಾ ಇದೆಯಲ್ಲ, ಇದೆಲ್ಲ ಓಪನ್ ಆದಾಗ ಇಲ್ಲಿ ಯಾರು ಬರ್ತಾರೆ ಗುರು ಜನ ಅಂತಿದ್ವು. ಈಗ ನೋಡಿದ್ರೆ ಸಾಟರ್ಡೆ ಸಂಡೇ 2 ದಿನದಲ್ಲಿ ಫುಲ್ಲು. ಈ 4-5 ದಿನದ ಏನು ಮಾಡಬೇಕು ಅದೆಲ್ಲ ಸಾಟರ್ಡೆ ಸಂಡೇ 2 ದಿನ ಅರ್ನ್ ಮಾಡ್ತಾನೆ ಗುರು ಅವನು. ಅಷ್ಟೊಂದು ರಶ್ ಆಗುತ್ತೆ ಸಾಟರ್ಡೆ ಸಂಡೇ 2 ದಿನ ಫುಲ್ಲು. ಸೊ ಇದು ಕನಕಪುರ ಬೈಪಾಸು. ಸೊ ಕನಕಪುರಕ್ಕೆ ಬೈಪಾಸ್ ಕೊಟ್ಟಿದ್ದಾರೆ. ಕನಕಪುರ ಹೆಂಗೆ ಅಪ್ಡೇಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಗುರು. ಯಾವುದೇ ಒಂದು ಸಿಟಿ ಆಗಲಿ ಒಳಗಡೆ ಹೋಗಿ ಬಂದ್ರೇ ಆಲ್ಮೋಸ್ಟ್ ಅಪ್ಡೇಟ್ ಆಗ್ಬೋದು ವೆಹಿಕಲ್ಸ್ ಎಲ್ಲ. ಈಗ ಸಿಟಿ ಔಟ್ಸ್ಕರ್ಟ್ಸಲ್ಲಿ ಹೋದರೆ ಸಿಟಿಗೆ ಯಾರೂ ಜಾಸ್ತಿ ಹೋಗಲ್ಲ ಆಗ. ಸೊ ನೋಡಿ, ಆ ಕಡೆ ಜಾಸ್ತಿ ವ್ಯಾಪಾರ ಆಯ್ತಿತ್ತು ಮೊದಲು ಆ ರೋಡಲ್ಲಿ. ಈಗ ವ್ಯಾಪಾರ ಎಲ್ಲ ಈ ರೋಡ್ ಕಡೆಗೆ ಶಿಫ್ಟ್ ಮಾಡ್ಕೊಬಿಟ್ಟಿದ್ದಾರೆ ಅಂಗಡಿಗಳನ್ನೆಲ್ಲ. ಈ ರೋಡ್ ಆಗೋಕ್ಕೂ ಮೊದಲೇ ಆ ಕಡೆ ಈ ಕಡೆ ಖಾಲಿ ಸೈಟ್ಗಳಿದೆಯಲ್ಲ, ಇದೆಲ್ಲ ತುಂಬ ಕಡಿಮೆ ರೈಟ್ ಇರುತ್ತೆ ಗುರು. ಮೊದಲೇನು ರೈಟ್ ಇತ್ತು ಅದಕ್ಕಿಂತ 20 ಪಟ್ಟು ಜಾಸ್ತಿ ಆಗಿರುತ್ತೆ ರೈಟು. ಸೊ ನಾವು ಹಾಗೇನೆ ಈಗ ನಮ್ಮ ರೈಟ್ ಕಮ್ಮಿ ಇರ್ಬೋದು. ಮುಂದೆ ಒಂದು ದಿನ ಇದೇ ಥರ
ಏನಾದ್ರು ಜೀವನದಲ್ಲಿ ಅಚೀವ್ಮೆಂಟ್ ಆದರೆ ಆಗ ಆಟೋಮೆಟಿಕ್ಕಾಗಿ ರೈಟ್ ಜಾಸ್ತಿ ಆಗುತ್ತೆ. ಯಾರು ಗೊತ್ತಿತ್ತು ಇಲ್ಲಿ ಬೈಪಾಸ್ ಆಗುತ್ತೆ, ಇಷ್ಟು ರೈಟ್ ಜಾಸ್ತಿ ಆಗುತ್ತೆ ಅಂತ. ಆಗೆಲ್ಲ ತುಂಬ ಕಮ್ಮಿ ಇರುತ್ತೆ ರೈಟು. ಈಗಂತೂ ಕೇಳೋಕ್ಕೆ ಆಗಲ್ಲ ಆ ಕಡೆ ಈ ಕಡೆ ರೈಟ್ನ, ಮೇನ್ ರೋಡ್ ಆದಮೇಲೆ. ಸೊ ಮುಂದೆ ಅಂಗಡಿ ಹತ್ರ ನಿಲ್ಲಿಸೋಣ, ಟೀಗೆ ಕುಡಿದು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ಗಾಡಿ ಫುಲ್ಲು ಟಯರ್ಡಾಗಿರುತ್ತೆ, ಇಂಜಿನ್ ಫುಲ್ ಹೀಟ್ ಬಂದಿರುತ್ತೆ ಬ್ರೋ. ಅಲ್ಲಿಂದ ಒಂದೇ ಸಮಕ್ಕೆ ಸ್ಪೀಡಾಗಿ ಹೊಡೆದಿದ್ದೀನಿ ಗಾಡಿನ. ನಮ್ಮೆಲ್ಲ 200cc ಎಲ್ಲ ಕಂಟಿನ್ಯೂಸ್ ಆಗಿ ಹೊಡೆಯೋದಕ್ಕೆ. 100cc ಬೈಕ್ಸು ಸ್ವಲ್ಪನಾದ್ರು ರೆಸ್ಟ್ ಬೇಕೇ ಬೇಕು. ಇಲ್ಲೇ ರೆಸ್ಟ್ ಕೊಡೋಣ. ಸೊ ತರಕಾರಿನ ತಗೋಬೇಕಾಗಿತ್ತು. ನಮ್ಮೂರಲ್ಲಿ ಎಲ್ಲ ಹೆಂಗಸರು ಓಂ ಶಕ್ತಿಗೆ ಹೋಗ್ತಾಯಿದ್ರು, ಅದಕ್ಕೆ ತರಕಾರಿ ತಗೊಳ್ಳೋಣ ಅಂತ ಅಲ್ಗೂರಲ್ಲಿ ಸ್ಟಾಪ್ ಮಾಡಿದ್ದೀನಿ. ಸೊ ಬನ್ನಿ ತರಕಾರಿನ ತಗೊಂಡು ಹೋಗೋಣ. ಹಾಗೆ ಅವ್ರು ಹೇಳ್ತಾರೆ. JP ಟ್ರೇಡರ್ಸ್. ಎಲ್ಲಿಲ್ಲೇ ಸೊ ತರಕಾರಿ ಎಲ್ಲ ತಗೊಂಡಾದ್ಮೇಲೆ ಹಾಗೆ ಸ್ವಲ್ಪ ದಿನಸಿ ಐಟಮು ಬೇಕಾಗಿತ್ತು. ಅದಕ್ಕೋಸ್ಕರ ದಿನಸಿ ಅಂಗಡಿಗೆ ಹೋಗ್ತಾ ಇದ್ದೀನಿ. ಸಕ್ಕರೆ ಬೇಕಾ? ಗೋಡಂಬಿ ದ್ರಾಕ್ಷಿ ಬೇಕಾ? ಕಲರ್ ಬೇಕಾ? ಯಾಲಕ್ಕಿ ಬೇಕಾ? ಆಮೇಲೆ ₹600, ₹700. ಆಯ್ತು, ₹600 ಅಂತ ಹೇಳಿ ಸಾಕು. ಆಮೇಲೆ 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 ಮೆಣಸು ಆಮೇಲೆ 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 ಸರ್. ಸೊ ಗುರು, ಇದು ಯಾವ ಊರು ಗೊತ್ತಾ ನಿಮಗೆ? ನೆಟ್ಗಲ್ ಗ್ರಾಮ ಪರಿಮಿತಿ. ಸೊ ಈ ನೆಟ್ಗಲ್ ಬಂದು ಫೇಮಸ್ ಆದ್ನಲ್ಲಪ್ಪ, ಡ್ರೋನ್ ಪ್ರತಾಪ್ ಅವರೂರು. ನಮ್ಮೂರು ರೋಡುಗುರು ಫುಲ್ಲು ಕಾಡು. ಸೊ ಅಲ್ಲಿ ಹೈವೇಲಿ ಓಡಿಸೋದಕ್ಕಿಂತ ಗಾಡಿನ ಈ ಥರ ಫಾರೆಸ್ಟ್ ಒಳಗಡೆ ಓಡಿಸಿದ್ರೆ ಏನೋ ಫೀಲಿಂಗ್ ಗುಡ್.
ಸೊ ಹಾಡ್ಲಿ, ದನ್ಗೂರು, ದಬ್ಬಳ್ಳಿ, ನೆಟ್ಗಲ್ಲು ಎಲ್ಲ ಬಿಟ್ಟು ಬಂದಮೇಲೆ ಕೊನೆಗೂ ನಮ್ಮೂರು ಸಿಕ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.